ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತು, ಡಿಸೆಂಬರ್ 1ನೇ ತಾರೀಕಿಂದ ಸಂಸತ್ ಅಧಿವೇಶನ ಶುರು ಆಗಿದೆ. ಡಿಸೆಂಬರ್ 19ಕ್ಕೆ ಮುಕ್ತಾಯ ಕೂಡ ಆಗುತ್ತೆ. ಮೋದಿಜಿ ಅವರು ಬಹಳ ಅದ್ಭುತವಾದಂತಹ ಸ್ಟಾರ್ಟ್ ಅಂತೂ ಕೊಟ್ಟಿದ್ದಾರೆ. ಏನನ್ನುವಂಥದ್ದನ್ನ ಮೊದಲು ದಯವಿಟ್ಟು ನೋಡ್ಕೊಂಡು ಬನ್ನಿ. सदन में जो पहली बार चुन करके आए हैं या जो छोटी आयु के हैं, वैसे सभी दलों के सभी सांसद बहुत परेशान हैं, बहुत दुखी हैं। उन्हें अपने सामर्थ्य का परिचय कराने का अवसर नहीं मिल रहा है, अपने क्षेत्र की समस्याओं की बात बताने का अवसर नहीं दिया जा रहा है। राष्ट्र के विकास की यात्रा में भागीदार बनने के लिए वो अपनी कुछ बात बताना चाहते हैं, उस पर भी रोक लगा दी जा रही है। कोई भी दल हो, हमें किसी को भी हमारी ये नई पीढ़ी के आ रहे नौजवान सांसद, पहली बार आए हुए सांसद, उनको अवसर देना चाहिए। उनके अनुभवों का हमें सदन को लाभ मिलना चाहिए। इस नई पीढ़ी के अनुभव सदन के माध्यम से राष्ट्र को भी लाभान्वित करेंगे और इसलिए मेरा आग्रह रहेगा कि हम इन चीजों को गंभीरता से लें। ड्रामा करने के लिए जगह बहुत होती है, जिसको करना है करते रहें। यहां ड्रामा नहीं, डिलीवरी होनी चाहिए। नारे के लिए भी जितने नारे बुलवाने हैं, वो पूरा देश खाली पड़ा है। जहां पराजित होकर के आए वहां बोल चुके हो, जहां अभी पराजय के लिए जाने वाले हो वहां भी बोल दीजिए, लेकिन यहां तो नारे नहीं, नीति पर बल देना चाहिए और वो आपकी नियत होनी चाहिए। ಏನ್ ಹೇಳಿದ್ರು? ಸಂಸತ್ ನಾಟಕ ಮಾಡುವಂತ ಜಾಗ ಅಲ್ಲ. ಸಂಸತ್ತಿನ ಹೊರಗೆ ನಾಟಕ ಮಾಡೋದಕ್ಕೆ ಬೇಕಾದಷ್ಟು ಜಾಗ ಇದೆ. ಸಂಸತ್ತಲ್ಲಿ ನಾವು ಹೊಣೆಗಾರಿಕೆಯ ಭಾವನೆ ಜೊತೆಗೆ ಕಾರ್ಯವನ್ನು ನಿರ್ವಹಿಸಬೇಕು. ಕಾರ್ಯದ ಮೂಲಕ ಫಲಿತಾಂಶವನ್ನು ನೀಡುವಂತ ಸ್ಥಳ ಅಂತ ಹೇಳಿದ್ರೆ ಅದು ಸಂಸತ್. ಮೊದಲ ಬಾರಿಗೆ ಆಯ್ಕೆಯಾದಂಥ ಎಲ್ಲಾ ಪಕ್ಷದ ಯುವ ಸಂಸದರಿಗೆ ನಾವು ಮಾತಾಡೋದಕ್ಕೆ ಅವಕಾಶವನ್ನು ಕೊಡಬೇಕು. ಅವರ ಅನುಭವಗಳಿಂದ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಈ ಸದನದ ಮೂಲಕ ರಾಷ್ಟ್ರ ಅವರ ನವೀನ ಚಿಂತನೆಗಳ ಲಾಭವನ್ನು ಪಡ್ಕೊಳ್ಬೇಕು. ಅಷ್ಟೇ ಅಲ್ಲ, ವಿರೋಧ ಪಕ್ಷ ಬರೇ ಒಂದೇ ಒಂದು ಸ್ಟ್ರಾಟಜಿಯನ್ನು ಬಳಸ್ಕೊಳ್ತಾ ಇದೆ. ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ, ನಾನೇ ಬೇಕಾದ್ರೆ ನಿಮಗೆ ಒಂದಷ್ಟು ಟಿಪ್ಸ್ ಅನ್ನು ಕೊಡ್ತೀನಿ ಅಂತ ಹಾಗೆ ಒಂದು ಕೊಟ್ಟರು ನೋಡಿ ಮೋದಿಜಿ. ವೀಕ್ಷಕರೇ, ಮೊದಲನೇ ದಿನ ಲೋಕಸಭಾ ಕಲಾಪದ ಆರಂಭದಲ್ಲಿ ವಿಶ್ವಕಪ್ ಗೆದ್ದಂತಹ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ, ಅದೇ ರೀತಿ ಅಂಧರ ಮಹಿಳಾ ಕ್ರಿಕೆಟ್ ಹಾಗೆ ಕಬಡ್ಡಿ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಲಾಗುತ್ತೆ. ಆಮೇಲೆ ಪ್ರಶ್ನೋತ್ತರ ಅವಧಿ ಆರಂಭ ಆಗುತ್ತೆ. ಅದಾದ ನಂತರ ಏನಾಯಿತು ಅಂತ ಹೇಳೋದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಇದು ಸಂಸತ್ ಅಧಿವೇಶನಕ್ಕೂ ಮೊದಲು ನಡೆದಂತಹ ವಿರೋಧ ಪಕ್ಷ ನಾಯಕರ ಸಭೆ. ಪಾಪ ಮುಖಗಳು ಸೋಲಿನ ಹತಾಶೆಯನ್ನ ಹಂಗೇ ಸಾರಿ ಸಾರಿ ಹೇಳ್ತಾ ಇವೆ. ಆದ್ರೂ ಈ ಸಭೆ ಯಾಕೆ ಮಾಡಿರಬಹುದು ಅನ್ನುವಂಥದ್ದು ಇಡೀ ದೇಶಕ್ಕೆ ಗೊತ್ತು. ಅಂದ್ರೆ ಇಲ್ಲಿ ಯಾರ್ಯಾರು ಸದನದಲ್ಲಿ ಏನೇನು ಮಾಡಬೇಕು ಅಂತ ಡಿಸ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಯಾರು ಈ ಫಲಕಗಳನ್ನ ಹಿಡ್ಕೊಂಡು ಹೋಗ್ತಾರೆ, ಯಾರು ಘೋಷಣೆಗಳನ್ನ ಕೂಗ್ತಾರೆ, ಯಾರು ಕಾಗದಗಳನ್ನ ಹರಿದು ಎಸಿತಾರೆ, ಯಾರು ಹೊರಗೆ ಬಂದು ಕೂಗಾಡ್ತಾರೆ, ಯಾರು ಬಾವಿಗೆ ಇಳಿದು ಧರಣಿಯನ್ನು ನಡೆಸ್ತಾರೆ. ಒಟ್ಟಾರೆ ಇಡೀ ದೇಶದ ಹಣವನ್ನ, ಸಮಯವನ್ನ ಯಾವ ರೀತಿಯಲ್ಲಿ ವ್ಯರ್ಥ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮುಕ್ತವಾಗಿ ಚರ್ಚೆ ಅಂತೂ ಆಗ್ತಾ ಇದೆ. ಅಂಡ್ ಅದರ ಇಮಿಡಿಯೇಟ್ ರಿಸಲ್ಟ್ ಅನ್ನ ತೋರಿಸ್ತೀನಿ ನೋಡಿ. माननीय सदस्यगण, ये प्रश्नकाल है। मैं पुनः आग्रह कर रहा हूं, जनता ने आपको नारेबाजी करने के लिए नहीं भेजा है, सदन चलाने के लिए भेजा है। मेरा आग्रह है कि आप सदन चलाने में सहयोग करें
मैं आपके हर मुद्दों पर चर्चा करने को तैयार हूं। सदन नहीं चलाना चाहते, सदन में चर्चा नहीं करना चाहते। अनुराग शर्मा सेकंड सप्लीमेंट्री। ನೋಡಿದ್ರಾ, ಗೊತ್ತಾಯ್ತಲ್ವಾ? ಇವರು ವಿಪಕ್ಷದ ನಾಯಕರಂತೆ. ಸದನದಲ್ಲಿ ಏನೇನೂ ಚರ್ಚೆ ಆಗೋದಕ್ಕೆ ಇವರು ಯಾವತ್ತೂ ಕೂಡ ಬಿಡಲ್ಲ. ಪ್ರಶ್ನೋತ್ತರ ಅವಧಿ ಆರಂಭ ಆಗ್ತಾ ಇದ್ದ ಹಾಗೆ SIR ವೋಟ್ ಚೋರಿ ಇದರ ಬಗ್ಗೆ ಚರ್ಚೆ ಮಾಡಿ ಅಂತ ಆಗ್ರಹಿಸಿ ಗದ್ದಲವನ್ನು ಸೃಷ್ಟಿ ಮಾಡ್ತಾರೆ. ಕಿರುಚಾಟ, ಕೂಗಾಟ, SIR ಬಂದ್ ಕರೋ ಅಂತ ಜೋರಾದ ಘೋಷಣೆ. ವಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗ್ತಾರೆ. ಸ್ಪೀಕರ್ ಓಂ ಬಿರ್ಲಾ ಅವರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತರೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಒಂದ್ ಸ್ವಲ್ಪ ಚರ್ಚೆ ಸಂವಾದಗಳಿಗೆ ಪೂರಕವಾಗಿ ಕೆಲಸ ಮಾಡಿ ಅಂತ ಪಾಪ ಕೇಳ್ಕೊಳ್ತಾರೆ. ಸ್ಪೀಕರ್ ಮಾತಿಗೆ ಎಲ್ಲಿ ಬೆಲೆ ಇರುತ್ತೆ? ಕೊಡಲ್ಲ. ವಿಪಕ್ಷಗಳು ಪ್ರತಿಭಟನೆ ಘೋಷಣೆ ಮುಂದುವರಿಸ್ತಾರೆ. ಕೊನೆಗೆ ಇವರ ಗದ್ದಲಕ್ಕೆ ಲೋಕಸಭಾ ಅಧಿವೇಶನವನ್ನ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಗತ್ತೆ. ಮತ್ತೆ ಆರಂಭ ಆಗತ್ತೆ. ಆದ್ರೆ ಏನಾಯ್ತು ನೋಡ್ಕೊಂಡು ಬನ್ನಿ. सदस्य महत्वपूर्ण विषयों पर चर्चा करना चाहते हैं। बहुत सारे माननीय सदस्यों का शून्यकाल लगा हुआ है। आप सदन की कार्रवाई नहीं चाहते, शून्यकाल को चलाना नहीं चाहते। आप महत्वपूर्ण मुद्दों पर कोई चर्चा नहीं चाहते। आप में से कितने सदस्य शून्यकाल पर बोलना चाहते हैं? आप सदन को चलने दीजिए। सभा की कार्रवाई 2 बजे तक के लिए स्थगित की जाती है। ವಿರೋಧ ಪಕ್ಷಗಳು ಬಿಡಲ್ಲ. ಇವರು ಅದೇ ಕಿರುಚಾಟ, ಅದೇ ಕೂಗಾಟ. ಲೋಕಸಭೆಯನ್ನ ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಲಾಗುತ್ತೆ. ಇಲ್ಲಿ ಸಂಸತ್ತನ್ನ ನಡೆಸೋದಕ್ಕೆ ನಿಮಿಷಕ್ಕೆ ಎಷ್ಟು ಖರ್ಚಾಗತ್ತೆ ಗೊತ್ತಾ? 2.5 ಲಕ್ಷ. ಅಂದಾಜು 2.5 ಲಕ್ಷ. ಗಂಟೆಗೆಲ್ಲ, ನಿಮಿಷಕ್ಕೆ. ಹಾಗಾದ್ರೆ ಲೆಕ್ಕ ಹಾಕಿ ಈಗಾಗಲೇ ಅದೆಷ್ಟು ಲಕ್ಷ ಹಣವನ್ನ ಈ ಒಂದು ವಿರೋಧ ಪಕ್ಷ ವ್ಯರ್ಥ ಮಾಡಿದೆ ಅಂತ. ಯಾರ ಹಣ ಹೇಳಿ? ನಮ್ಮ ನಿಮ್ಮ ಟ್ಯಾಕ್ಸ್ ಹಣ. ವೀಕ್ಷಕರು, ಇನ್ನೊಂದು ಕಡೆ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು ಸದನದಲ್ಲಿ ಈ ವಾಯು ಮಾಲಿನ್ಯ ವಿಚಾರವಾಗಿ ತೆಗೆದಂತಹ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಅಂತ ಪಾಪ ನಿಲ್ತಾರೆ. ಅಷ್ಟಾಗುವಾಗ ನೋಡಿ ಶುರು ಮಾಡ್ಕೊಳ್ತಾರೆ ವಿರೋಧ ಪಕ್ಷದ ಸಂಸದರು. माननीय सदस्यगण, ये प्रश्नकाल है। मैं पुनः आग्रह कर रहा हूं, जनता ने आपको नारेबाजी करने के लिए नहीं भेजा है, सदन चलाने के लिए भेजा है। ನೀವುಗಳು ಸಂಸದರ ನಾಚಿಕೆ ಆಗಲ್ವಾ ಅಂತ ಮ್ಯಾನರ್ಸ್ ಇಲ್ಲದ ಹಾಗೆ ಕಿರುಚಾಡ್ತಿರಲ್ರಿ. ಈ ರೀತಿ ಘೋಷಣೆಗಳನ್ನು ಕೂಗಿ ಅರ್ಚಾಡಿ, ಕಿರುಚಾಡಿ, ಒದ್ದಾಡಿ ಕಲಾಪವನ್ನು ಅಡ್ಡಿಪಡಿಸೋದಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋದು. ನಾಚಿಕೆ ಆಗಲ್ವಾ ಅಂತ. ಚಿಕ್ಕ ಮಕ್ಕಳು ಈ ರೀತಿ ಆಡಲ್ಲ ರೀ. ಇನ್ನು ಯಾರಾದ್ರೂ ನೀವುಗಳು ಬಂದು ಈ ಮಾಲಿನ್ಯದ ಬಗ್ಗೆ ಅದು ಇದು ಅಂತ ಪ್ರತಿಭಟನೆ, ಪ್ರಶ್ನೆ ಅಂತ ಸರ್ಕಾರದಿಂದ ಉತ್ತರವನ್ನ ಬಯಸೋದಕ್ಕೆ ಬಂದ್ರೆ ಆಮೇಲೆ ಇದೆ. ವೀಕ್ಷಕರು, ಈ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಹಲವಾರು ಪ್ರಮುಖ ಮಸೂದೆಗಳನ್ನ, ಸುಧಾರಣೆಗಳನ್ನು ಮುಂದಿಡುವುದಕ್ಕೆ ಯೋಜನೆಯನ್ನಂತೂ ಹಾಕಿದೆ. ಆದ್ರೆ ಮೊದಲ ದಿನಾನೇ ಈ ವಿರೋಧ ಪಕ್ಷದ ಆಟಗಳನ್ನು ನೋಡಿದ ಮೇಲೆ ಇವೆಲ್ಲವೂ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಇನ್ನೊಂದು ಕಡೆ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಜಗದೀಪ್ ಧನ್ಕರ್ ಅವರಿಗೆ ಒಂದು ವಿದಾಯವನ್ನ ಹೇಳೋದಕ್ಕೂ ನಮಗೆ ಅವಕಾಶ ಸಿಗ್ಲಿಲ್ವಲ್ಲ, ಬಹಳ ಬೇಜಾರಾಗ್ಬಿಡ್ತು ಅಂತ ಬಿಜೆಪಿಗೆ ಟಾಂಟು ಕೊಡೋದಕ್ಕೆ ಹೋಗ್ತಾರೆ. To your predecessors, completely unexpected and sudden exit from the office of the chairman Rajya Sabha, which is unprecedented in the annals of parliamentary history. Chairman Rajya Sabha, being custodian of the entire house, belongs as much to the opposition as to the government. I was disheartened that the house did not get. Please, आप बैठे प्लीज, आप बैठे, सर. I will look into it.
I will look into it. Sir. I will look into it. Please, आप बैठिए. Chairman, Please, आप बैठिए. Rajya Sabha, I look into it. of Please, the आप entire बैठिए. house belongs as much to the opposition as to the government. Please, I was आप बैठिए. I will look into it. I was disheartened Please, that आप the बैठिए. house did not get an opportunity to bid him a farewell. Regardless, I wish him on behalf of the entire opposition a very healthy life. ಅದಕ್ಕೆ ಕಿರಣ್ ರಿಜಿಜು ಅವರು ಕೊಟ್ಟರು ನೋಡಿ, ಹೇಳ್ತಾರ ಅವರು. ಜಗದೀಪ್ ಧನ್ಕರ್ ಅವರಿಗೆ ಅನ್ಕೈಂಡ್ ವರ್ಡ್ಸ್ ಅಂದ್ರೆ ಕರುಣೆ ಇಲ್ಲದಂತ ಮಾತುಗಳನ್ನು ಹೇಳಿದ್ ಯಾರು? ಇದೇ ವಿರೋಧ ಪಕ್ಷ. ಇವರೇ ಅಲ್ವಾ ಧನ್ಕರ್ ಅವರ ಪ್ರತಿ ಒಂದು ಮಾತನ್ನು ಕೂಡ ತಿರುಚಿದ್ದು? ಇವರೇ ಅಲ್ವಾ ಧನ್ಕರ್ ಅವರಿಗೆ ನಿಮ್ಮನ್ನ ಸೀಟಿಂದ ಕಿತ್ತು ಹಾಕ್ತೀವಿ ಅಂತ ಧಮಕಿಯನ್ನ ಹಾಕಿದ್ದು? ಈಗ ಧನ್ಕರ್ ಅವರು ನಿವೃತ್ತಿ ಆದಾಗ ಇವರಿಗೆ ಸಡನ್ ಆಗಿ ದುಃಖ ವಿದಾಯ ಎಲ್ಲ ಬಂದು ಬಿಡುತ್ತೆ. ನೋಡಿ, ಕೇಳಿ. खड़गे जी, आपका लोकसभा में लीडर ऑफ ऑपोजिशन आप और आपका चीफ व्हिप जयराम रमेश जी, आप लोगों ने जो हरकतें की हैं, मैं इस सदन में जिक्र करना नहीं चाहता हूं. एक लोकतंत्र में हम एक दूसरे के प्रति सम्मान देना चाहिए. आप बैठिए जी, आप बैठिए. ये तो एलओपी साहब अगर वो विषय से नहीं भटकते तो मुझे कहने का आवश्यकता नहीं पड़ता. सर, ये जो उन्होंने जो मैटर रेफर किया है, ये बहुत अनफॉर्चुनेट है. मैं सदन पर सिर्फ इतना याद दिलाना चाहता हूं कि आप लोगों ने भूतपूर्व उपराष्ट्रपति को, भूतपूर्व चेयरमैन को जिस भाषा का इस्तेमाल करके आप लोगों ने जो अपमान किया, आप क्या वो भूल गए? आप लोगों ने भूतपूर्व चेयरमैन के बारे में जो अनाप शनाप बात करके आप लोगों ने रिमूवल मोशन जो सर्व किया है, और जो भाषा, वो कॉपी अभी भी हमारे पास है. कांग्रेस पार्टी और आप लोगों ने फॉर्मर वाइस प्रेसिडेंट के खिलाफ जो भाषा का इस्तेमाल किया, जो आप लोगों ने रिमूवल नोटिस में जो शब्दों का इस्तेमाल किया, आप लोग खुद सोचिए कि चेयर का गरिमा को आप लोगों ने कितना तार किया है. और आज आप यहाँ ध्यान देने का काम करते हैं. ये सॉरी सर, दिस इज सोलम ओकेजन. ಹೌದಲ್ವಾ? ಜಗದೀಪ್ ಧನ್ಕರ್ ಅವರು ಇದ್ದಾಗ ವಿರೋಧ ಪಕ್ಷ ಅವರನ್ನ ಹೇಗೆ ನಡೆಸ್ಕೊಂಡಿತ್ತು ನಮಗೆ ಗೊತ್ತಿಲ್ವಾ? ನಾವು ನೋಡಿಲ್ವಾ? ಅವರನ್ನ ಹೇಗೆ ಅವಮಾನಿಸ್ತು ವಿರೋಧ ಪಕ್ಷ ಅನ್ನುವಂಥದ್ದನ್ನ ಇಡೀ ದೇಶ ನೋಡಿಲ್ವಾ? ವೈಯಕ್ತಿಕ ದಾಳಿ, ಮೀಮ್ಸ್, ಅವರ ಕುರ್ಚಿ ಬಗ್ಗೆ ಪ್ರಶ್ನೆ, ಏನೇನು ಮಾಡಿಲ್ಲ ಹೇಳಿ. ಬಹುಶಃ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ಸದಸ್ಯರು ಜಗದೀಪ್ ಧನ್ಕರ್ ಅವರ ಜೊತೆಗೆ ವರ್ತಿಸಿದಂತಹ ರೀತಿ ಭಾರತದ ಸಂಸತ್ ಇತಿಹಾಸದಲ್ಲೇ ಅತಿ ನಾಚಿಕೆಗೇಡಿನ ಉದಾಹರಣೆ ಅಂತ ಹೇಳಬಹುದು. ಅದಕ್ಕೆ ಸಾಕ್ಷಿಯಾಗಿ ಒಂದಲ್ಲ 10 ವಿಡಿಯೋಗಳು ನಿಮಗೆ ಸಿಗುತ್ತೆ, ನಾನು ತೋರಿಸಬಲ್ಲೆ. ಅದೀಗ ಸದ್ಯಕ್ಕೆ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. My spine is so straight. You, Mr. Gandhi, you must understand. Lok Sabha. You must understand that I have been appointed here only to say Narendra Modi. My spine is very straight. ಇಂಥವ್ರು ಜಗದೀಪ್ ಧನ್ಕರ್ ಅವರಿಗೆ ಪಾಪ ಅಂತ ಹೇಳ್ತಾರೆ. ನಗಬೇಕು ಆಳಬೇಕು ನೀವೇ ಹೇಳಿ, ನಾಟಕ ಮಾಡ್ತೀರಾ ಗೊತ್ತು, ಆದ್ರೂ ತೀರಾ ಈ ರೇಂಜಿಗ. ಮೋದಿಜಿ ಹೇಳಿದ ಹಾಗೆ ಹೊಸ ಸ್ಟ್ರಾಟಜಿ ಏನಾದ್ರೂ ಇದ್ರೆ ಪ್ರಯತ್ನವನ್ನ ಮಾಡಿ ನೋಡೋಣ. ಇನ್ನು ಮುಂದಿನ ದಿನಗಳಲ್ಲಿ ಅದು ಇಂಥವರಿಂದ, ಈ ವಿರೋಧ ಪಕ್ಷದವರಿಂದ ಈ ಸದನ ಇನ್ನು ಹೇಗೆ ನಡೆಯುತ್ತೆ, ಇನ್ನು ಅದೆಂತೆಂತಹ ಕ್ಷಣಗಳಿಗೆ ಸಾಕ್ಷಿ ಆಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.